ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಭಾನುವಾರವಾಗಿರ್ತಕ್ಕಂಥದ್ದು, ಪೂರ್ಣಿಮಾ ತಿಥಿ, ಪುಷ್ಯ ನಕ್ಷತ್ರ. ಈ ದಿವಸ ಮಾಘ ಮಾಸದ ಪೌರ್ಣಮಿ. ಇದನ್ನು ಭಾರತ ಹುಣ್ಣಿಮೆ ಅಂತ ಕರೀತಾರೆ. ಇದು ಕುಮಾರವ್ಯಾಸ ಮಹಾಭಾರತ ಬರೆದ ಹಾಗೂ ಸಮರ್ಪಣೆ ಮಾಡಿದ ಒಂದು ಕಾರಣದಿಂದಾಗಿ ಭಾರತ ಹುಣ್ಣಿಮೆ ಅಂತಕ್ಕಂಥದ್ದು ಪ್ರಚಲಿತಕ್ಕೆ ಬಂದಿದೆ ಅಂತ ಕೆಲವರು ಹೇಳ್ತಾರೆ. ಉಳಿದ ಹಾಗೆ ಈ ದಿವಸ ಯಲ್ಲಮ್ಮನ ಗುಡ್ಡ ಏನಿದೆ, ಅಲ್ಲಿ ಆ ತಾಯಿ ಯಲ್ಲಮ್ಮ, ಅಲ್ಲಿನ ಉತ್ತರ ಕರ್ನಾಟಕದ ಭಕ್ತರ ಪಾಲಿಗೆ ಮಹಾತಾಯಿ ಆಕೆ. ಯಲ್ಲಮ್ಮ ನೆಲೆಸಿರತಕ್ಕಂತಹ ಸನ್ನಿಧಾನ. ಅಲ್ಲಿ ಈ ದಿವಸ ಬಹಳ ವಿಶೇಷವಾದ ಉತ್ಸವಾದಿಗಳು, ಪೂಜಾದಿಗಳು ನೆರವೇರತಕ್ಕಂಥ ದಿವಸ. ಈ ಪೌರ್ಣಮಿಯಲ್ಲಿ ವಸ್ತುತಃ ಪೌರ್ಣಮಿ ಚಂದ್ರನಿಗೆ ಪೂರ್ಣ ಬಲ ಇರತಕ್ಕಂಥ ದಿವಸ. ಯಾವಾಗ ಚಂದ್ರ ಪೂರ್ಣನಾಗಿರ್ತಾನೆ ಆಗ ತಾಯಿಯ ಅನುಗ್ರಹ. ಚಂದ್ರ ಆ ಜಗದಂಬೆಯ ಸ್ವರೂಪ ಅಂತ ನಮ್ಮ ಜ್ಯೋತಿಷದಲ್ಲಂತೂ ಚಂದ್ರನಿಗೆ ದೇವತೆ ಯಾರು ಅಂದರೆ ಗೌರಿ ಅಂತ ಹೇಳುತ್ತೆ. ಹೀಗಾಗಿ ಆ ಗೌರಿ ಪೂರ್ಣ ಕಳಾಯುಕ್ತಳಾಗಿ 16 ಕಲೆಗಳು ಆಕೆಗೆ ಷೋಡಶ ಕಲಾತ್ಮಿಕೆಯಾಗಿ ಕಂಗೊಳಿಸುವಂಥ ದಿನ ಯಾವುದಪ್ಪ ಅಂದರೆ ಅದು ಪೌರ್ಣಮಿಯಾಗಿದೆ. ಆ ಷೋಡಶ ಕಲಾಪೂರ್ಣಲಾಗಿರ್ತಕ್ಕಂಥ ಆ ಗೌರಿ ಯಾರು ಅಂತಂದರೆ ಯಾರು ಅಲ್ಲ, ಆಕೆ ಯಲ್ಲಮ್ಮ ಅಂತ ಉತ್ತರ ಕರ್ನಾಟಕದ ಭಾಗದಲ್ಲಿ ನಂಬಿಕೆ. ಹೀಗಾಗಿ ಆ ಕ್ಷೇತ್ರವೇ ಒಂದು ವಿಶಿಷ್ಟವಾಗಿದೆ. ಆ ಕ್ಷೇತ್ರಕ್ಕೆ ಪೌರಾಣಿಕ ಹಿನ್ನೆಲೆಯೂ ಇದೆ. ಐತಿಹಾಸಿಕವಾಗಿಯೂ ಅದು ಪ್ರಸಿದ್ಧಿ ಇರತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಆ ಕ್ಷೇತ್ರ ಏನು ವಿಶೇಷ ಅಲ್ಲಿ ಅಂತಂದರೆ, ನೋಡಿ, ಯಾವುದಾದರೂ ಬಾಂಧವ್ಯಗಳು ದಾಂಪತ್ಯದಲ್ಲಿ ಬಹಳ ಮುಖ್ಯವಾಗಿ ಗಂಡ ಹೆಂಡಿರಲ್ಲಿ ಏನೋ ಜಗಳ, ಮನಸ್ತಾಪ, ಭಿನ್ನಾಭಿಪ್ರಾಯ ಇರುತ್ತಲ್ಲ, ದಿನ ಬೆಳಗಾದರೆ ಯಾವುದೋ ಒಂದು ಕಾರಣಕ್ಕೆ ಜ್ವಾಲೆ ಧಗ್ಗಂತ ಹೊತ್ಕೊಂಡ್ಬಿಡುತ್ತೆ. ಅದು ಬಿಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಎಷ್ಟೋ ಬಾರಿ ಕೋರ್ಟ್ ಕಚೇರಿಗಳಿಗೆ ಹೋಗಿ ಶರಂಪರ ಜಗಳ ಆಗಿರ್ತಕ್ಕಂಥದ್ದು ಕೂಡ ಆ ಕ್ಷೇತ್ರಕ್ಕೆ ಹೋಗಿ ಬಿಡುಗಡೆಯಾಗಿರುತ್ತೆ. ಅಂದರೆ ಜಗಳ ಬಿಡುಗಡೆಯಾಗಿ ಸಾಮ್ಯತೆ ಬಂದಿರತಕ್ಕಂಥ ಅನೇಕ ಉದಾಹರಣೆಗಳನ್ನು ಅಲ್ಲಿನ ಭಕ್ತರೇ ಕೊಡ್ತಾರೆ. ಅಂಥ ಒಂದು ವಿಶಿಷ್ಟ ಸನ್ನಿಧಾನ. ಯಾಕೆ ಅಂದರೆ ಆ ಕಥೆಯೂ ಹಾಗೇ ಇದೆ. ಜಮದಗ್ನಿ ಮಹರ್ಷಿಗಳು 4 ಜನ ಮಕ್ಕಳು ಅವರಿಗೆ. ಆ ರೇಣುಕೆ ಜಮದಗ್ನಿ ಮಹರ್ಷಿಗಳ ಪತ್ನಿ. ಯಾವುದೋ ಸಂದರ್ಭದಲ್ಲಿ ಆಕೆ ಅಲ್ಲಿರ್ತಕ್ಕಂತಹ ಸರೋವರ ಈಗಲೂ ತೋರಿಸ್ತಾರೆ. ನಾವೊಂದು ಕಾರ್ಯಕ್ರಮವನ್ನು ಮಾಡಿದ್ದೀವಲ್ಲ, ಆ ಸರೋವರದಲ್ಲಿ ನೀರು ತರಲಿಕ್ಕಂತ ಹೋಗಿ ಅಲ್ಲಿ ಗಂಧರ್ವ ಒಬ್ಬನನ್ನು ಕಂಡು ಮನಸ್ಸು ಸ್ವಲ್ಪ ವಿಚಲಿತವಾಗುತ್ತೆ. ಜಲಕ್ರೀಡೆ ಆಡ್ತಾ ಇರ್ತಾರೆ. ಹಾಗಾಗಿ ನಾನು ನನ್ನ ಗಂಡನ ಜೊತೆಗೆ ಹೀಗೆ ವಿಹರಿಸಬಹುದಲ್ಲ ಅಂತ ಅಂದುಕೊಳ್ತಾಳೆ. ಆ ಕ್ಷಣ ಮಡಿಕೆ ಒಡೆದು ಹೋಗಿಬಿಡುತ್ತೆ. ಮರಳಲ್ಲಿ ಮಡಿಕೆಯನ್ನು ಮಾಡಿ ನೀರು ತೊಗೊಂಡು ಹೋಗ್ತಾ ಇದ್ಲು ಆಕೆ ಪ್ರತಿ ದಿವಸ ಪೂಜೆಗಳಿಗೆ. ಆ ದಿವಸ ಮರಳು ಮಡಿಕೆ ಆಗ್ತಾ ಇಲ್ಲ, ಆದದ್ದೆಲ್ಲ ಒಡೆದು ಹೋಗ್ತಾ ಇದೆ. ಹೀಗಿರುವಾಗ ಅವಳಿಗೆ ಇದೇನಪ್ಪ ಅಪಚಾರ ಹೀಗಾಯ್ತಲ್ಲ, ಮನಸ್ಸನ್ನು ಸಂಕಲ್ಪ ಮಾಡಿದ್ದೇ ತಪ್ಪಾಯ್ತಾ ಅಂತ ಅಂದ್ಕೊಂಡು ಪಾಪ ಅದೇ ಭಾವದಲ್ಲಿ ಮರಳ್ತಾಳೆ ವಾಪಸ್ಸು. ಅದೆಲ್ಲ ಜಾಗವನ್ನು ಈಗಲೂ ನೀವು ಹೋದ್ರಲ್ಲಿ ನೋಡಬಹುದು. ಆ ರೇಣುಕಾ ಯಲ್ಲಮ್ಮ ಬಂದ ಜಾಗ, ಆಮೇಲೆ ಅಲ್ಲಿ ಪರಶುರಾಮ ಹಾಗೂ ಅವರ ನಡುವೆ ನಡೆದಂತಹ ವಾಗ್ವಾದ, ಏನು ನಮ್ಮ ಜಮದಗ್ನಿ ಮಹರ್ಷಿಗಳ ನಡುವೆ ಹಾಗೂ ಈ ರೇಣುಕೆ ನಡುವೆ ನಡೆದಂತಹ ವಾಗ್ವಾದ. ಆಗ ಜಮದಗ್ನಿ ಮಹರ್ಷಿಗಳು ಪರಶುರಾಮ ಎಲ್ಲ ಮಕ್ಕಳನ್ನು ಕೇಳ್ತಾರೆ, ಅವ್ರು ಯಾರು ಪಾಪ ಆಗಲ್ಲ, ಅದು ಮಾತೃ ಹತ್ಯಾ ದೋಷ ಬರಲ್ವಾ, ತಾಯಿಯನ್ನು ಯಾರಾದರೂ ಹಿಂಸೆ ಮಾಡೋದು ಸಾಧ್ಯವಾ, ಪಾಪ ಆ ಮಕ್ಕಳು ಹಿಂಜರಿತಾರೆ. ಆದರೆ ಪರಶುರಾಮರಿಗೆ ಗೊತ್ತು, ಯಾವ ತಂದೆ ತಾಯಿಯನ್ನು ವಧಿಸುವ ಶಕ್ತಿ, ಆದೇಶ ಕೊಡ್ತಕ್ಕಂಥ ಶಕ್ತಿ ಇದೆಯೋ ಅವನಿಗೆ ಒಂದು ಮಾಡ್ತಕ್ಕಂಥ, ಆ ಜೀವ ಕಳೆಯನ್ನು ತುಂಬತಕ್ಕಂಥ ಶಕ್ತಿಯೂ ಇದೆ ಅವನಿಗೆ ಅಂತ, ಆ ತಪಸ್ವಿಗಿದೆ ಅಂತಕ್ಕಂಥದ್ದು ಪರಶುರಾಮರಿಗೆ ಗೊತ್ತಾಗುತ್ತೆ. ಹೀಗಾಗಿ ಆಯಿತು, ನಾನು ಒಪ್ಕೊಂಡಿದ್ದೀನಿ, ತಮ್ಮ ಸಮ್ಮತಿ ಮಾಡ್ತೀನಿ ಅಂತ ಹೇಳಿ ಶಿರಚ್ಛೇದನ ಮಾಡಿಬಿಡ್ತಾರೆ. ಆ ಜಾಗವನ್ನೆಲ್ಲ ನಾವು ಈ ಹೊತ್ತಿಗೂ ಕಾಣ್ತೀವಿ, ಇಲ್ಲೇ ಅಂತ ತೋರಿಸ್ತಾರೆ. ಅದು ಏನಂದರೆ
ನಮ್ಮ ನಮ್ಮ ನೆಲದಲ್ಲಿ ಇಂಥ ಒಂದು ಘಟನೆ ನಡೆದದ್ದು ನಮಗೆ ಆಪ್ತ ಅಲ್ವಾ? ದೊಡ್ಡವ್ರು ಯಾರೋ ನಮ್ಮ ಮನೆಗೆ ಬಂದರೆ ಇಲ್ಲಿ ಬಂದಿದ್ರು, ಇಲ್ಲಿ ಕೂತಿದ್ರು, ಇಲ್ಲಿದ್ದರು, ಇಲ್ಲಿ ಹೀಗೆ ಅಂತ ನಾವು ಅಂದ್ಕೊಳ್ಳಲ್ವಾ? ಹಾಗೆ ಅಂಥ ಮಹರ್ಷಿಗಳು ಘಟನೆಗಳು ಅವರು ಬದುಕಿ ಬಾಳಿದ ನೆಲ ಅಂತ ನಮಗೆ ಹೆಚ್ಚಿನ ಪ್ರೀತಿ, ಅಭಿಮಾನ, ಗೌರವ ಎಲ್ಲ ಬಂದುಬಿಡುತ್ತೆ. ಆ ರೀತಿಯೆಲ್ಲ ಆ ಜಾಗದಲ್ಲಿ ಈಗಲೂ ತೋರಿಸ್ತಾರೆ. ನೀವು ಅಲ್ಲಿ ಹೋದರೆ ನಾವು ಗಮನಿಸ್ತೀವಿ. ಅಂತೂ ತಲೆ ಕತ್ತರಿಸಿ ಹೋಗುತ್ತೆ. ಮತ್ತೆ ಪರಶುರಾಮರು ಪ್ರಾರ್ಥನೆ ಮಾಡ್ತಾರೆ, ಏನು ವರ ಬೇಕು? ನೀನು ಕ್ಷಣ ಮಾತ್ರದಲ್ಲಿ ಏನು ಮರು ಮಾತಾಡದೆ ನೀನು ಅವಳ ಶಿರಚ್ಛೆ ನನ್ನ ಆದೇಶವನ್ನು ಪಾಲಿಸಿದ್ದೀಯ, ನಿನಗೇನು ವರ ಬೇಕು ಅಂದಾಗ, ಇಲ್ಲ ಇವರು ತೀರ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲರೂ ರಣರಂಗ ಆಗಿಬಿಟ್ಟಿದೆ, ಅಲ್ಲಿ ಎಲ್ಲೋ ಯುದ್ಧ ಭೂಮಿಯಲ್ಲಿ ಆಗ್ತಕ್ಕಂಥದ್ದು ಕುಟುಂಬದಲ್ಲಿ ಆಗಿಬಿಟ್ಟಿದೆಯಲ್ಲ, ಹೀಗಾಗಿ ಇದು ಸರಿಪಡಿಸಬೇಕು ಅಂತ ಹೇಳಿ ಎಲ್ರಿಗೂ ಜೀವವನ್ನು ತರಿಸ್ತಕ್ಕಂಥ ಒಂದು ಔದಾರ್ಯವನ್ನು ಅವರು ಮೆರೀತಾರೆ. ಅದನ್ನು ನಾವು ಅಲ್ಲಿ ಆ ಸ್ಥಳದಲ್ಲೆಲ್ಲ ಕಾಣ್ತೀವಿ. ಮತ್ತೆ ಒಂದಾದರು ಆಕೆ ಏನು ರುಂಡ ಮುಂಡಗಳು ಬದಲಾಗಿದ್ವೋ ಮತ್ತೆ ಒಗ್ಗೂಡಿ ಮತ್ತೆ ಆಕೆ ಆ ದಾಂಪತ್ಯ ಜೀವನ ಮುಂದುವರಿತು. ದಾಂಪತ್ಯ ಅಂತಲೇ ಅಲ್ಲ, ಕುಟುಂಬದಲ್ಲಿ ಏನಾದ್ರು ಕಲಹಗಳಿದ್ದರೂ ಕೂಡ ನೀವು ಅಲ್ಲಿ ಆ ಕ್ಷೇತ್ರಕ್ಕೆ ಹೋಗಿ, ಈ ಹೊತ್ತು ಅಂತೂ ಎಷ್ಟೋ ಲಕ್ಷೋಪಲಕ್ಷ ಜನ ಅಲ್ಲಿಗೆ ಬಂದು ದೀಪ ಹಚ್ಚುತ್ತಾರೆ. ಅಲ್ಲಿ ತಾಯಿಯ ರೇಣುಕಾ ಯಲ್ಲಮ್ಮನ ಅಲ್ಲಿ ಪ್ರಧಾನವಾಗಿ ಇಲ್ಲೇ ಜೀವಕಳೆ ಇರತಕ್ಕಂಥದ್ದು ಕಂಠಸ್ಥಾನದಲ್ಲಿ. ಅಲ್ಲಿ ನೀವು ಹೋದರೆ ಬೇರೆ ಏನೂ ಕಾಣಲ್ಲ, ಕಂಠದಿಂದ ಮೇಲೆ, ಕಂಠಾದ ಉಪರಿ ಪರ್ಯಂತ ಅಂತಲೇ ಇದೆಯಲ್ವ ಅಲ್ಲಿ. ಹೀಗಾಗಿ ಅದ್ರ ಮೇಲ್ಗಡೆ ಭಾಗ ಅಷ್ಟೇ ನಿಮಗೆ ಕಾಣುತ್ತೆ. ಜಾಗೃತ ಸನ್ನಿಧಾನ ನೀವು ಹೋದರೆ ಒಂದು ವೈಬ್ರೇಷನ್ ಅಲ್ಲಿ ಉಂಟಾಗುತ್ತೆ ನಿಮಗೆ. ಆ ಭಾವ ತುಂಬಿ ಹೋಗ್ಬೇಕು ನೀವು. ಆ ತಾಯಿಯ ಎದುರುಗಡೆಗೆ ಒಂದು ದೀಪವನ್ನು ಹಚ್ತಾರೆ. ಆ ದೀಪ ನಿರಂತರವಾಗಿ ಬೆಳೀತಕ್ಕಂಥ ದೀಪ. ಯಾರಾದರೂ ಕಷ್ಟ ಅಂತ ಹೋಗಿ ನೀವು ಎಳ್ಳೆಣ್ಣೆಯನ್ನು ತೊಗೊಂಡು ಹೋಗಿ ಅಲ್ಲಿ ದೀಪ ಹಚ್ಚಿದ್ರೆ, ಅಥವಾ ಅದಕ್ಕೆ ಹತ್ತಿರ್ತಕ್ಕಂಥ ದೀಪಕ್ಕೆ ಹಾಕಿದರೆ ನಿಮ್ಮ ಕಷ್ಟಗಳೆಲ್ಲ ಕಷ್ಟಗಳು ವಸ್ತುತಃ ನಮಗೆ ಕತ್ತಲಲ್ವ, ಆ ಕತ್ತಲೆಲ್ಲ ಅಳಿಸಿ ಹೋಗಿ ತಾಯಿಯ ಅನುಗ್ರಹದ ಬೆಳಕು ನಮಗೆ ದಕ್ಕತ್ತೆ ಅಂತಕ್ಕಂಥ ನಂಬಿಕೆ ಇದೆ. ಈ ಹೊತ್ತು ಅದು ನಿತ್ಯ ಜ್ಯೋತಿಯಾಗಿ ಬೆಳಗ್ತಾ ಇದೆ, ಅದನ್ನು ನಾವು ಕಾಣ್ತೀವಿ. ಹಾಗೆ ಯಾವುದೇ ಬಾಂಧವ್ಯದಲ್ಲಿ, ಕುಟುಂಬದಲ್ಲಿ ಆದಂಥ ಘರ್ಷಣೆಗಳು ಮತ್ತೊಂದು ಇದ್ದರೆ, ಮುಖ್ಯವಾಗಿ ತಾಯಿ ಮಕ್ಕಳ ಬಾಂಧವ್ಯದಲ್ಲಿ ಏನಾದರೂ ತೊಂದರೆಗಳು, ಎಷ್ಟೋ ಜನ ಮನೆಗಳಲ್ಲಿ ಇದೆಯಲ್ಲ, ತಂದೆ ಕಂಡ್ರೆ ಮಕ್ಕಳಿಗಾಗಲ್ಲ, ಮಕ್ಕಳು ಕಂಡ್ರೆ ತಂದೆಗಾಗಲ್ಲ, ತಾಯಿ ಮಕ್ಕಳ ಮಧ್ಯೆನೇ ಆಗೋದಿಲ್ಲ. ಹೀಗೆಲ್ಲ ಇದೆಲ್ಲ ಒಂದು ಸಲ ನೀವು ಹೋಗಿ ಬನ್ನಿ ಆ ಯಲ್ಲಮ್ಮನ ಸನ್ನಿಧಾನಕ್ಕೆ ಹೋಗಿ ನೀವೊಂದು ವಿಶೇಷ ಸೇವೆ ಸಮರ್ಪಣೆ ಮಾಡಿ. ಅಲ್ಲಿ ಭಂಡಾರ ಅದು ಬಹಳ ಮುಖ್ಯವಾದದ್ದು. ಅಲ್ಲಿ ಭಂಡಾರ ಹಚ್ಕೊಳ್ತಾರೆ. ಅದು ಎಂಥ ರಕ್ಷಣೆ ಅಂದರೆ ತಾಯಿಯ ಅನುಗ್ರಹ ಅದು ಅಂತ. ಯಾರು ಭಂಡಾರವನ್ನು ಧಾರಣೆ ಮಾಡಿದ್ದಾರೋ ಅವರಿಗೆ ಭಯವಿಲ್ಲ ಅಂತ, ಏನೂ ಆಗೋದಿಲ್ಲ ಅವರಿಗೆ ಅಂತ. ರೋಗ ರುಜಿನಗಳು ಕೂಡ, ಅಲ್ಲೊಂದು ತೀರ್ಥ ಇದೆ, ಅದು ನೀರು ಎಲ್ಲಿಂದ ಬರುತ್ತೆ ಅಂತ ಈ ಹೊತ್ತಿಗೂ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲಿ. ಅದು ಅಷ್ಟು ಪವಿತ್ರವಾದ ಜಲ. ಆ ಜಲದಲ್ಲಿ ಮಿಂದು ಅಥವಾ ಅದರ ಪ್ರೋಕ್ಷಣೆ ಮಾಡಿದ್ರೇ ಪುಣ್ಯ, ಅದರ ಪುಣ್ಯ ಅದು ಭಾವನೆದು. ಆದರೆ ಅಲ್ಲಿ ರೋಗ ರುಜಿನಗಳು ಕೂಡ ಹೋಗುತ್ತೆ ಅಂತ. ಹೀಗಾಗಿ ವೈಜ್ಞಾನಿಕವಾಗಿ ಕೂಡ ಅದು ದೃಢೀಪಟ್ಟಿದೆ. ಎಷ್ಟೋ ವೈದ್ಯರೇ ಅಲ್ಲಿ ಹೋಗಿ ಆ ನೀರನ್ನು ಪ್ರೋಕ್ಷಣೆ ಮಾಡಿದ್ದು, ಸ್ನಾನ ಮಾಡಿದ್ದನ್ನು ಅಲ್ಲಿನವರೇ ಗುರುತಿಸ್ತಾರೆ, ದಾಖಲು ಮಾಡಿದ್ದಾರೆ. ನೋಡಿ, ಇದೆಲ್ಲ ಒಂದು ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಮಹಿಮೆ ಮತ್ತೊಂದು ಅನ್ನೋದು ವೈಜ್ಞಾನಿಕವಾಗಿ ನಾವು ಇವುಗಳನ್ನೆಲ್ಲ ಚರ್ಚೆ ಚಿಂತನೆ ಮಾಡೋದಕ್ಕಿಂತ ಹೆಚ್ಚಾಗಿ ಆ ಒಂದು ಕೆಲವು ಸ್ಥಳಗಳಲ್ಲಿ ಅಂಥ ಶಕ್ತಿ ಇರುತ್ತೆ. ನಾವು ಅದನ್ನು ಎಲ್ಲೋ ನಮ್ಮ ಮನೆಗಳಲ್ಲಿ ಕಾಣೋಕ್ಕಾಗುತ್ತಾ, ನಮ್ಮ ಬೀದಿಗಳಲ್ಲಿ ಕಾಣೋಕ್ಕಾಗುತ್ತಾ? ಖಂಡಿತ ಸಾಧ್ಯವಿಲ್ಲ. ಹಾಗಾಗಿ ಅದನ್ನು ಜಾಗೃತ ಸನ್ನಿಧಾನ ಅಂತ ಕರೀತಾರೆ. ತಿರುಪತಿ ತಿಮ್ಮಪ್ಪನ ಕ್ಷೇತ್ರದಲ್ಲಿ ಯಾಕೆ ಅಷ್ಟು ಲಕ್ಷ ಜನ ಹೋಗ್ತಾರೆ ಅಂದರೆ ಸನ್ನಿಧಾನ ಮಹಿಮೆ. ಧರ್ಮಸ್ಥಳಕ್ಕೆ ಯಾಕಷ್ಟು ಜನ ಹೋಗ್ತಾರೆ ಅಂತಂದರೆ ಕ್ಷೇತ್ರ ಮಹಿಮೆ. ಹಾಗೆ ಯಲ್ಲಮ್ಮನ ಗುಡ್ಡದಲ್ಲಿ ಅಂಥದ್ದೊಂದು ಮಹಿಮೆ ಸದಾ ಕಾಲ ಮಿನುಗುತ್ತಾ ಇದೆ. ಹಾಗಾಗಿ ಅಲ್ಲಿ ಹೋದವರಿಗೆ, ಆ ಭಾವುಕರಾಗಿ ಹೋದಂಥ ಭಕ್ತರಿಗೆ, ನಂಬಿಕೆ ಉಳ್ಳವರಿಗೆ ಅದು ಯಾವ ಮೂಲಕ ಹೋಗಿ ತಲುಪಬೇಕು ಹೃದಯಕ್ಕೆ, ಅದು ತಲುಪುತ್ತೆ. ಚರ್ಚೆ ತರ್ಕ ಮೆಚ್ಚವು ತರ್ಕ ಸಾಧಕರ ಅಂತ ಕುಮಾರವ್ಯಾಸನ ಮಾತೆ ತಗೋಬೇಕಲ್ಲ. ತರ್ಕ ಮಾಡ್ತಾ ಇದ್ದರೆ ನಮಗೆ ಅದರಲ್ಲಿ ಏನೂ ಸಿಗೋದಿಲ್ಲ. ಹೀಗಾಗಿ ಅಂಥ ಕ್ಷೇತ್ರಗಳನ್ನು ಸ್ಮರಣೆ ಮಾಡಿಕೊಳ್ಳೋದು, ಅಂಥ ಕ್ಷೇತ್ರಗಳಿಗೆ ಹೋಗಿ ಬರ್ತಕ್ಕಂಥದ್ದು. ನೀವು ಒಂದು ಸಲ ಅಂಥ ಸನ್ನಿಧಾನದ ದರ್ಶನ ಮಾಡಿಬಿಟ್ರೆ ಎಷ್ಟೋ ವರ್ಷಗಳ ಕಾಲ ನಿಮ್ಮ ಆ ಮನೋಬಲ ಅಂತಕ್ಕಂಥದ್ದು ಗಟ್ಟಿಯಾಗಿ ಸ್ಥಾಣವಾಗಿ ನಿಲ್ಲುತ್ತೆ. ಅಲ್ಲಿಗೆ ಹೋಗಿ ಬರಬೇಕು. ಹೀಗಾಗಿ ಅಂತಹ ತಾಯಿಯನ್ನು ಸ್ಮರಣೆ ಮಾಡಿಕೊಳ್ಳೋದು
ಆ ಜಗದಂಬಿಕೆಯ ಸ್ಮರಣೆಯೇ ನಮಗೆ ರಕ್ಷಾ ಕವಚ ಅಲ್ವಾ. ಹೀಗಾಗಿ ಭಾರತ ಹುಣ್ಣಿಮೆ ದಿವಸ ಮಹಾತಾಯಿಯ ಸ್ಮರಣೆ ಸಾಧ್ಯವಾದವರು ಹತ್ತಿರದಲ್ಲಿದ್ದರು ಹೋಗಬಹುದು. ತುಂಬ ಜನ ಭಕ್ತರು ಎಲ್ಲ ಗಾಡಿಗಳು, ನಾವು ಎತ್ತಿನ ಗಾಡಿ ಈ ಹೊತ್ತಿಗೂ ಅಲ್ಲಿ ಕಾಣ್ತವ ಅಂತಂದ್ರೆ ಅಲ್ಲಿ ಹೋಗಬೇಕು ನೋಡಲಿಕ್ಕೆ. ಎಷ್ಟು ದೂರದಿಂದ ಬರ್ತಾರೆ, ಜನಸಾಗರ ಹರಿದು ಬರುತ್ತೆ. ಅವರ ಭಕ್ತಿ ಪರಾಕಾಷ್ಠೆ ನೀವು ಅಸಾಧಾರಣವಾದದ್ದು, ನಂಬಲಿಕ್ಕಾಗೋದಿಲ್ಲ. ಅಂಥ ಸೇವೆಗಳನ್ನ ಅಲ್ಲಿ ಬಂದವರಿಗೆಲ್ಲ ಇಲ್ಲ ಅನ್ನೋದೇ ಊಟ, ಜೋಳದ ಊಟವ ಮತ್ತು ಅಲ್ಲೇ ತಯಾರು ಮಾಡಿ ಅಲ್ಲೇ ಊಟವನ್ನು ಕೊಡ್ತಕ್ಕಂಥದ್ದು, ಇದು ಒಂದು ಮಹಾ ಸೇವೆ ಅಲ್ವಾ. ನೋಡಿದ್ರೆ ಆ ಭಕ್ತ ಸಾಗರವನ್ನು ನೋಡಲಿಕ್ಕೆ ಹೋಗಬೇಕು ಅಂತ ಅನಿಸುತ್ತೆ. ಭಕ್ತನ ಪಾದಧೂಳಿ ಅಲ್ವಾ, ಹಾಗಂತ ಪರಮೇಶ್ವರನೇ ಹೇಳ್ತಾನೆ. ಹೀಗಾಗಿ ಅಲ್ಲಿಗೆ ಹೋದರೆ ಆ ಭಕ್ತ ಸಾಗರ, ಅಲ್ಲಿ ಆ ಭಕ್ತಿಯ ಕಡಲಲ್ಲಿ ಮಿಂದೇಳ್ತಕ್ಕಂಥದ್ದನ್ನು ನಾವು ಕಾಣಬೇಕು. ಅದೇ ವಸ್ತುತಃ ಸ್ವರ್ಗ, ಅದೇ ನಿಜವಾದ ಆನಂದ. ಅದೆಲ್ಲವೂ ಏರ್ಪಾಡಾಗುತ್ತೆ ಈ ದಿವಸ ಅಲ್ಲಿ ಸವದತ್ತಿಯಲ್ಲಿ. ಹೀಗಾಗಿ ಅಂತಹ ಸವದತ್ತಿ ಯಲ್ಲಮ್ಮನ ದರ್ಶನ ನಮ್ಮೆಲ್ಲರಿಗೆ ಶ್ರೀರಕ್ಷೆ ಆಗಲಿ. ಸ್ಮರಣೆ ಮಾಡಿಕೊಂಡ್ರೆ ಸಾಕಲ್ಲ, ಆ ಮಹಾತಾಯಿಯ ಅನುಗ್ರಹ ಉಂಟಾಗುತ್ತೆ ಅಂತ. ತಾವು ಸಾಧ್ಯವಾದರೆ ಹೋಗಿ ಬನ್ನಿ, ಇಲ್ಲ ಸ್ಮರಣೆಯಾದರೂ ಮಾಡಿ, ನಿಮ್ಮ ಅನುಕೂಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.